ಇವತ್ತು ನಮ್ಮ ವಿಜೇತ ವಿಶೇಷಾಲಾ ದೇವರ ಮಕ್ಕಳ ದೇಗುಲದಲ್ಲಿ ದಿವಂಗತ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರ 16ನೇ ವರ್ಷದ ಪುಣ್ಯಸ್ಮರಣೆ. ಈ ಪುಣ್ಯಸ್ಮರಣೆ ಪ್ರಯುಕ್ತ ಅವರ ಸ್ನೇಹಿತರಾದ ಡಾಕ್ಟರ್ ಉದಯ್ ಚಂದ್ರ ಗಟ್ಟಿ ಅವರು ಮಕ್ಕಳಿಗೆ ವಿಶೇಷ ಭೋಜನದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ನಾವು ಅವರಿಗೆ ಡಾಕ್ಟರ್ ಉದಯ್ ಚಂದ್ರ ಗಟ್ಟಿ ಅವರಿಗೆ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಮಕ್ಕಳು ದೀಪವನ್ನು ಪ್ರಜ್ವಲಿಸುವ ಮೂಲಕ ಅಗಲಿದಂತಹ ದಿವ್ಯ ಚೇತನಕ್ಕೆ ಚಿರಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸೋಣ. ವೆಂಕಟೇಶ ಮೂರ್ತಿ ಅವರೊಬ್ಬ ಅತ್ಯುತ್ತಮ ಶ್ರೇಷ್ಠ ಶಸ್ತ್ರಚಿಕಿತ್ಸಾ ತಜ್ಞರಿವರು. ಹಲವಾರು ರೋಗಿಗಳ ಪ್ರಾಣವನ್ನು ಉಳಿಸಿ ವೈದ್ಯಕೀಯ ಲೋಕದಲ್ಲಿ ಧ್ರುವತಾರೆ ಅಂತ ಮೆಚ್ಚಿದ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ಇವತ್ತು ನಮ್ಮನ್ನಾಗಲಿ 14 ವರ್ಷಗಳೇ ಆಯಿತು. ತಾನೊಂದು ಬಗೆದರೆ ದೈವ ತಾನೊಂದು ಬಗೆದರೆ ಮಾನವ, ದೈವ ಮತ್ತೊಂದು ಬಗೆಯಿತು ಎಂಬ ಮಾತಿನಂತೆ ವೆಂಕಟೇಶ ಮೂರ್ತಿ ಅವರು ಉತ್ತಮ ಸಮಾಜ ಸೇವಕರು. ಮೊಗ್ವಾರಲ್ಲಿ ತನ್ನ ಪ್ರತಿಭೆಯನ್ನು ಸುತ್ತಲೂ ಪರಿಸರಿಸುತ್ತಿರುವ ಸಂದರ್ಭದಲ್ಲಿ ವಿಧಿಯ ಕ್ರೂರ ಲೀಲೆಗೆ ಬಲಿಯಾದವರು. ಮತ್ತೊಮ್ಮೆ ಈ ಕರ್ನಾಟಕದ ಪುಣ್ಯ ಮಣ್ಣಲ್ಲಿ ಹುಟ್ಟಿ ಬನ್ನಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲ ಮಕ್ಕಳು ಎದ್ದು ನಿಂತು 1 ನಿಮಿಷದ ಮೌನವನ್ನು ಆಚರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ತಮ್ಮ ಸ್ನೇಹಿತನ ಕಳೆದುಕೊಂಡು 16 ವರ್ಷ ಆದರೂ ಸ್ನೇಹಿತನ ಸವಿ ನೆನಪಿನಲ್ಲಿ ಇರುವಂತ ಡಾಕ್ಟರ್ ಉದಯ್ ಚಂದ್ರ ಗಟ್ಟಿ ಅವರಿಗೆ ಇವತ್ತು ನಮ್ಮ ಮಕ್ಕಳಿಗೆ ವಿಶೇಷ ಭೋಜನ ವ್ಯವಸ್ಥೆ ಮಾಡಿರ್ತಾರೆ. ಅಗಲಿದಂಥ ದಿವ್ಯಚೇತನಿಗೆ ಚಿರಶಾಂತಿ ಸಿಗಲಿ. ಅವರ ಅಗಲಿಕೆಯ ನೋವನ್ನು ಸಹಿಸುವಂಥ ಶಕ್ತಿಯನ್ನು ಅವರ ಕುಟುಂಬಸ್ಥರಿಗೆ ಹಾಗೂ ಅವರ ಸ್ನೇಹಿತರಿಗೆ ಭಗವಂತನ ದಯಪಾಲಿಸಲೆಂದು ಕಾರ್ಕಳದ ಒಡತಿ ದುರ್ಗಾ ಪರಮೇಶ್ವರ ಅಮ್ಮನವ್ರ ಹತ್ರ ಬೇಡಿಕೊಳ್ತಾ, ಇಂದು ನಮ್ಮ ಮಕ್ಕಳಿಗೆ ವಿಶೇಷ ಭೋಜನ ವ್ಯವಸ್ಥೆ ಮಾಡಿದಂಥ ಡಾಕ್ಟರ್ ಉದಯ್ ಚಂದ್ರ ಗಟ್ಟಿ ಅವರಿಗೆ ವಿಜೇತ ವಿಶೇಷ ಆಡಳಿತ ಮಂಡಳಿಯ ಪರವಾಗಿ, ಮುಗ್ಧರತೆ ದೇವರ ಮಕ್ಕಳ ಪರವಾಗಿ, ಗೌರವಿತ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ಪರವಾಗಿ ತುಂಬ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಅವರಿಗೂ ಹಾಗೂ ಅವರ ಕುಟುಂಬಸ್ಥರೆಲ್ಲರಿಗೂ ಶ್ರೀದೇವರು ದೀರ್ಘಾಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಕರುಣಿಸಲೆಂದು ನಮ್ಮ ಮಕ್ಕಳ ಹಾಡಿನ ಮೂಲಕ ಶುಭ ಕೋರಬೇಕಾಗಿ ವಿನಂತಿಸುತ್ತೇನೆ.